ಇದ್ರಿ ಈಗ ತಾನ PUC ಬಂದಿದ್ರಿ, 16ನೇ ವರ್ಷದಲ್ಲಿದ್ರಿ. ಇನ್ನು 2 ವರ್ಷ ಈ ಕತೆ ನಿಮಗೆ ಚುಚ್ಚುತ್ತಾನೆ ಇರಬೇಕು. 2 ಕಪ್ಪೆ ಇತ್ತಂತೆ, ಸಣ್ಣ ಕುಂಟೆಯಲ್ಲಿತ್ತಂತೆ, ಕುಂಟೆ ಒಣಗೋಯ್ತಂತೆ. ಜೀವನ ಮಾಡೋದು ಹೆಂಗೆ? ಎಗರ್ಕೊಂಡು ಆಚೆ ಬಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾವೆ ಹುಡ್ಕೊಂಡು, ಎಲ್ಲಿ ಜೀವನ ಮಾಡೋಣ, ಅಲ್ಲಿ ಒಣಗೋಯ್ತು, ಎಲ್ಲಿ ಜೀವನ ಮಾಡೋಣ ಒಣಗೋಯ್ತು. ಸಿಕ್ತು ಒಂದು ಕೆರೆ, ಒಂದು ಬಾವಿ. ಆ ಬಾವಿಲಿ ಒಂದು ಎಗರು ನೋಡ್ತಂತೆ, ಒಳಗೆ ನೋಡ್ತು, ತೀರಾ ಆಳ ಆದರೆ ಫ್ರೆಶ್ ವಾಟರ್ ಇದೆ, ಎಲ್ಲ ಬಳ್ಳಿಗಳು ತೂಗ್ತಾ ಇದ್ದಾವೆ, ಒಳಗೆಲ್ಲ ಕ್ರಿಮಿಕೀಟಗಳಿದ್ದಾವೆ. ಹೇಳ್ತಂತೆ ಇನ್ನೊಂದಕ್ಕೆ, ಎಷ್ಟು ಚೆನ್ನಾಗೈತೆ ನೋಡು, ದುಂಪು ಮಾಡೋಣ, ಚೆನ್ನಾಗಿ ಜೀವನ ಮಾಡ್ಕೋಬೋದು. 2ನೇ ಕಪ್ಪೆ ಹೇಳ್ತಂತೆ, ಬೇಡ ಮುಂದಕ್ಕೆ ಹೋಗೋಣ. ಇಷ್ಟು ಚೆನ್ನಾಗಿದೆ ಬಿಟ್ಟು ಹೋಗ್ತಿದ್ಯಾ, ಇಷ್ಟು ಚೆನ್ನಾಗಿದೆ ಬಿಟ್ಟು ಹೋಗ್ತೀನಿ, ನಿಮ್ಗೇನು ಬುದ್ಧಿ ಇಲ್ವಾ ಅಂತ. ನಾನು ಬುದ್ಧಿ ಇರೋದಕ್ಕೆ ಹೇಳ್ತಿರೋ ಮುಂದಕ್ಕೆ ಹೋಗೋಣ ಬಾ ಅಂತಂತೆ. ಯಾಕೆ ಹೇಳು ಆಮೇಲೆ ಬರ್ತೀನಿ. ಆಳವಾಗಿದೆ, ನೀರು ಚೆನ್ನಾಗಿದೆ, ಎಲ್ಲವೂ ಇದೆ, ಧುಮುಕ್ತೀವಿ. ಒಂದಿನ ಒಣಗೋಯ್ತು ಕೆರೆ, ಒಂದಿನ ಬಾವಿ ಒಣಗೋಯ್ತು, ಹೆಂಗೆ ಆಚೆ ಬರೋದು? ಕುಂಟೆ ಏನಾದ್ರೆ ಚಂಪಕೊಂಡು ಆಚೆ ಬಂದ್ಬಿಟ್ವಿ. ಇದ್ರೊಳಗೆ ಹೇಳಿದ್ರೆ ಆಚೆ ಬರೋದು ಹೆಂಗೆ? ಈಗ ಚೆನ್ನಾಗಿದೆ ಅಂತ ತಿಳಿಯೋದಲ್ಲಪ್ಪ, ಬೇಡವಾ ಮುಂದಕ್ಕೆ ಹೋಗೋಣ. 16ನೇ ವಯಸ್ಸಿನಲ್ಲಿದ್ದೀರಿ. ಅವನ ಸ್ನೇಹ, ಇವಳು ಸ್ನೇಹ, ಒಂದು ಸಿಗರೇಟು, ಒಂದು ಆಲ್ಕೋಹಾಲು, ಒಂದು ಕುಟ್ಕ ಬಾಯಲ್ಲಿ ಇಟ್ಕೊಂಡು ಒಳಗಿಡಿದ್ರೆ ಚೆನ್ನಾಗಿರ್ತದೆ. ಆಚೆ ಬರಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನು ವೆಂಚರ್ ಮಾಡಬೇಡಿ ಚೆನ್ನಾಗಿದೆ ಅಂತ. ಸಾಮಾಜಿಕವಾಗಿ ಅಪ್ಪ ಅಮ್ಮನ ಸಮ್ಮುಖದಲ್ಲಿ ಮೇಷ್ಟ್ರುಗಳು ಹೇಳುವಂಥದ್ದು ಏನು ಒಪ್ಪಿಗೆ ಇದೆ ಅದನ್ನು ಮಾತ್ರ ಮಾಡಿ. ಇನ್ನೊಂದು ಏನಾದರೂ ಪ್ರಯತ್ನಿಸೋಣ ಅಂತ ಧುಮುಕಿದ್ರೆ ನೀವು ಮಾತ್ರ ಸಾಯಲ್ಲ, ಹುಟ್ಟಿಸಿರೋ ಅಪ್ಪ ಅಮ್ಮನಿಗೆ ನರಕ ತೋರಿಸ್ಬಿಡ್ತೀರಿ. ಸೊ ಯಾವ ಇತಿಮಿತಿಲಿರ್ಬೇಕೋ, ಯಾವ ಒಂದು ಕಲ್ಚರಲ್ ರಿಲಿಜಿಯಸ್ ಬೈಂಡಿಂಗಲ್ಲಿರ್ಬೇಕೋ ಅದರಲ್ಲಿರಿ. ಅದು ಬಿಟ್ಟು ಬೇರೆ ಏನೋ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್. ಪರಿಣಾಮವನ್ನು ಯೋಚಿಸಿ. ಏನೇ ಮಾಡೋದಕ್ಕಿಂತ ಮುಂಚೆ ಇದರಿಂದ ಏನಾಗಬಹುದು ಅಂತ ಕೆಟ್ಟದಾಗಿ ಸ್ವಲ್ಪ ಯೋಚನೆ ಮಾಡಿ. ಅದು ಬಿಟ್ಟು ತಕ್ಷಣಕ್ಕೆ ಚೆನ್ನಾಗಿದೆ. ಈ ವಯಸ್ಸಿನ ಎಲ್ಲ ಮಕ್ಕಳಿಗೂ ಇದನ್ನ ಒಂದು ಇರ್ತದೆ, ಈ ಲಕ್ಷಣ. ಹೊಸದೇನಾದ್ರು ಪ್ರಯೋಗ ಮಾಡುವ ಅಂತ ಹೇಳ್ಬಿಟ್ಟು ಹಂಗಾಗಿ ಎಲ್ಲೆಲ್ಲೋ ಯಾರ್ಯಾರಿಗೋ ಯಾವ ಹ್ಯಾಬಿಟ್ಗೆ ತಗೊಳ್ಕೊಂಡ್ಬಿಡ್ತವೆ. ಹಾಗಾಗಿ ನಾವು ಕೇರ್ಫುಲ್ ಆಗಿರ್ಬೇಕು, ನೀವುಗಳು ಕೇರ್ಫುಲ್ ಆಗಿರ್ಬೇಕು. ಮಕ್ಕಳಿದಿರಲ್ಲ, ಇನ್ನು 2 ವರ್ಷ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತೀನಿ, ಮೇಷ್ಟ್ರು ಹೇಳ್ದಂಗೆ ಕೇಳ್ತೀನಿ. 2 ವರ್ಷ ಇರಯ್ಯ, ಆಮೇಲೆ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಈ 2 ವರ್ಷ ಕಾಯಿರಿ. CET ರ್ಯಾಂಕ್ಸ್ ಬಗ್ಗೆ ಇದು ಬಹಳ ಮುಖ್ಯವಾಗಿ ನಾನು ಮಕ್ಕಳಿಗೆ, ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಹೇಳ್ತಿರೋದು. ನೀವು ಎಲ್ಲವನ್ನೂ ಮರೆತರೂ ಚಿಂತಿಲ್ಲ, ನಾನು ಹೇಳೋ ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ತಲೆಗೆ ಹರಿಸ್ಕೊಳ್ಬೇಕು. ನಮ್ಮ CET ರ್ಯಾಂಕ್ಗಳು ಹೆಂಗಿರ್ತವೆ ಅಂದರೆ ಈ ಥರ 400, 900, 1000, 2000 ಈ ಥರ ಇರ್ತವೆ. ಇನ್ನು ನೀಟ್ ತೆಗೆದುಕೊಂಡ್ರೆ ತುಂಬ ಜನ ಮಕ್ಕಳು 400ರಿಂದ 500 ಬೀಳ್ತಾರೆ. ಈ 400ರಿಂದ 500 ಬಿದ್ದರೆ ಅದು ಸೆಲೆಕ್ಟ್ ಆಗಲ್ಲ, ಇದು ಸುಮ್ಮನಿರೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ. ಈ ಎಲ್ಲ ಮಕ್ಕಳು ಸಹ 500 CET ರ್ಯಾಂಕ್ ಬರುವಂಥವ್ರು. ಈ ಎಲ್ಲ ಮಕ್ಕಳು ಸಹ 550 ದಾಟಿ ನೀಟಲ್ಲಿ ಸೆಲೆಕ್ಟ್ ಆಗಿ ಡಾಕ್ಟರ್ಗಳಾಗುವಂಥವ್ರು. ಆದರೆ ಇಷ್ಟಕ್ಕೆ ನಿಂತೋಗ್ತಾರೆ. ಮೆಜಾರಿಟಿ ಅಲ್ಲೋ ಒಬ್ಬರೋ ಇಬ್ಬರು ಆಚೆ ಬರ್ಬೋದಷ್ಟೇ. ಯಾಕೆ ಇಲ್ಲಿ ನಿಂತೋಗ್ತಾ ಇದ್ದಾರೆ? ಯಾಕೆ ಸಕ್ಸಸ್ ಆಗ್ತಿಲ್ಲ? ಪೇರೆಂಟ್ಸ್ ಆಗಿ, ಟೀಚರ್ಸ್ ಆಗಿ ನಾವು ಬಹಳ ಯೋಚನೆ ಮಾಡಲೇಬೇಕು. ಒಂದು ವಿಡಿಯೋ ನೋಡಿ. Take my word for it, there's a moral to this story. Yeah, it looked like a coronation for Tonje Pepio. He's getting the crowd. He wants the crowd to cheer his performance, and at the end he gets pipped. He gets pipped by Merrick Simon of Washington. And you just can't do this kind of stuff, Lewis. You can't, and you see his face, and you know no one. ಯಾಕೆ ಸೋತ ಅವನು ಅಂತ ಬರ್ತಾ ಇದ್ದಲ್ವಾ, ಗೆಲ್ತೀನಿ ಅಂತ ಬರ್ತಾ ಇದ್ದಲ್ವಾ, ಇನ್ನೂ ಗೆದ್ದೇ ಇಲ್ಲ. ಆಗಲೇ ಒಡಿರೋ ಚಪ್ಪಾಳೆ ಅಂತ ಅವನೇ. ಇವನು ಒಡಿರೋ ಚಪ್ಪಾಳೆ ಅಂತ ಹೇಳ್ತಾನೆ, ಇನ್ನೊಬ್ಬರು ನುಗ್ಗು ಹೊರಟೋದ. ನಮ್ಮ ಎಲ್ಲ ಮಕ್ಕಳ ಸ್ಥಿತಿನೂ ಸೆಕೆಂಡ್ PUC ಆದಮೇಲೆ ಇದೆ. ಯಾಕೆ ಗೊತ್ತಾ? ನಾನು ಸೈಕಾಲಜಿ ಪಾಠ ಮಾಡಿರೋಂಥವ್ನು. ಈ ಕಂಡೀಷನಿಂಗ್ ಅಂತ ಅವ್ನು ಬರ್ತದೆ. LKGಲಿ ಎಕ್ಸಾಮ್ ಮುಗಿಸ್ಕೊಂಡು ಮಗು ಬಂತು, ಅವ್ನು ಬ್ಯಾಗಲ್ಲೇ ಇಟ್ಕೊಂಡವನೆ. ರಾತ್ರಿ ಹೋಮ್ವರ್ಕ್ ಮಾಡ್ಬೇಕನೋ, ನಾಳೆ ಓದ್ಕೋಬೇಕನೋ ಅಂತ. ನೀವೇನಂದ್ರೆ ಪರೀಕ್ಷೆ ಆಯಿತು ಬಿಸಾಕಬೇಕು. ಇನ್ನು 2 ತಿಂಗಳಿಗೋ 3 ತಿಂಗಳಿಗೋ ಸ್ಕೂಲ್ ಇರೋದು. LKGಲಿ ಬಿಸಾಕ್ದ. UKGಲಿ ಬಂದ, ಅಪ್ಪ ಅಮ್ಮನ ಮುಖ ನೋಡ್ದ,
ಬಿಸಾಕ್ತಾ ಬ್ಯಾಗ್. 1ನೇ ಕ್ಲಾಸಲ್ಲಿ ಬಿಸಾಕ್ತಾ, 10ನೇ ಕ್ಲಾಸಲ್ಲಿ ಬಿಸಾಕ್ತಾ, 11ರಲ್ಲೂ ಬಿಸಾಕ್ತಾ, 12ರಲ್ಲಿ ಇನ್ನೇನು ಮಾಡ್ತಾನೆ? ಬಿಸಾಕ್ಲೇಬೇಕಲ್ವಾ? 12th ಸ್ಟ್ಯಾಂಡರ್ಡ್ ಮುಗೀತು, ಇಟ್ಸ್ ಓವರ್. ಆದರೆ 12ನೇ ಕ್ಲಾಸ್ ಮುಗಿದ ಮೇಲೆ ಸೈನ್ಸ್ ಅವ್ರಿಗೆ ಆವಾಗ ಶುರುವಾಗೋದು ನಿಜವಾದ ಎಕ್ಸಾಮ್ಸು. ತಿಂಗಳಿಗೆ CET ಬರುತ್ತೆ, 1.5 ತಿಂಗಳಿಗೆ ನೀಟು JEE ಬರ್ತದೆ. ಆದರೆ ನಮ್ಮ ಮಕ್ಕಳು ಹೆಂಗಿದ್ದಾರೆ ಅಂದರೆ ಥಿಯರಿ ಎಕ್ಸಾಮ್ ಆಗೋದ ತಕ್ಷಣ ಆಗೋಯ್ತು ಅಂತ ಬಿಸಾಕ್ ಹೋಗ್ತಾರೆ. ನಾವಿಲ್ಲಿ ಕೊನೆಯ ಕ್ರ್ಯಾಶ್ ಕೋರ್ಸ್ಗಳು ಮಾಡ್ತಾ ಇದ್ದೀವಿ, ಲಾಸ್ಟ್ ಡೇವರೆಗೂ ಕ್ಲಾಸ್ ಮಾಡ್ತಾ ಇದ್ದೀವಿ. ಬಾಯ್ ಬಡ್ಕೊಂಡ್ರು ಬರಲ್ವೇ ನಿಮ್ಮ ಮಕ್ಕಳು? ಆಗಲೇ ಆಗೋಯ್ತು ಅಂತ ಖುಷಿಯಾಗಿ ಚಪ್ಪಾಳೆ ಹಾಕೊಂಡು ಓಡ್ತಾ ಇದ್ರಲ್ಲ, ಇನ್ನೊಬ್ಬ ಯಾವಾಗ ಓಡೋಗ್ತಾನೆ? 20 ಲಕ್ಷ ಜನದಲ್ಲಿ ಎಷ್ಟು ಜನ ಕಾಯ್ತಿರ್ತಾರೆ? ಅದು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿರೋಂಥವ್ರು ಓಡೋಗ್ತಾರೆ. ಈ ಮಕ್ಕಳಿಗೆ ಯಾಕೆ ಬರಲ್ಲ? ರೀಸನ್ ನಂಬರ್ 1, ಪರೀಕ್ಷೆ ಆಗೋಯ್ತು, ನಾನು ಇನ್ನು ಓದಂಗಿಲ್ಲ. ಇದು 2ನೇದು, ಹಂಗೂ ಇನ್ನೂ ಕೆಲವು ಪೇರೆಂಟ್ಸ್ ಬಲವಂತ ಮಾಡಿ ತೋರಿಸ್ತಾರೆ. ಇಲ್ಲಿ ಬಂದಂಥ ಮಕ್ಕಳು ವಾಪಸ್ ಹೋಗಿ ಏನು ಹೇಳ್ತವೆ? ಅಲ್ಲೇನೂ ಮಾಡ್ತಾ ಇಲ್ಲ, ನಾನು ಮನೆಯಲ್ಲೇ ಓದ್ಕೋತೀನಿ. ಅಲ್ಲಿ ಏನೂ ಸರಿಯಾಗಿ ಮಾಡ್ತಾ ಇಲ್ಲ, ಮನೆಯಲ್ಲಿ ಓದ್ಕೊಳ್ತೇನೆ. ಯಾಕಪ್ಪ 24 ತಿಂಗಳು ಮಾಡಿದವ್ರಿಗೆ ಇನ್ನೊಂದು ತಿಂಗಳು ಮಾಡೋದು ನಮಗೆ ಬರೋವೇನು ಅಂತ. ಇವನಿಗೆ ಸ್ವತಂತ್ರ ಬೇಕು, ಇವನು ಮನೇಲಿ ಕೂತ್ಕೋಬೇಕಷ್ಟೇ. ಮನೆಯಲ್ಲಿ ಕೂತ್ಕೊಂಡು ಅರ್ಥ ಒಂದು ಯೋಚನೆ ಮಾಡಿ ಆಸ್ ಪೇರೆಂಟ್ಸ್. ಇಲ್ಲಿ ಬೆಳಗ್ಗೆ ಬಂದರೆ ಸಂಜೆವರೆಗೂ ಮೇಷ್ಟ್ರು ಕೋಲ್ ಹಿಡ್ಕೊಂಡು ಬೇಕಾದ್ರೆ ಕಾಯ್ತೀರಾ ನಿಮ್ಮ ಮಕ್ಕಳು? ನಿಮ್ಮ ಮನೆಯಲ್ಲಿ ನಿಮ್ಮ ಪಾಡ ನೀವು ಬಿಟ್ಟು ಹೊಟ್ಟೋಗ್ಬಿಟ್ರಿ. ಯಾರು ಕಾಯ್ತಾರೆ ಇವರು? ಈ ವಯಸ್ಸಿನಲ್ಲಿ ಈ ಕ್ವಶನ್ಸ್ಗಿಂತ ಅವ್ರಿಗೆ ಪ್ರಪಂಚ ನೋಡೋದು ಬಹಳ ಬೇಕಾಗಿರ್ತದೆ. ಮೊಬೈಲ್ ಕೈಗೆ ಕೊಡ್ತೀರಿ, ಕಂಪ್ಯೂಟರ್ ಕೈಗೆ ಕೊಡ್ತೀರಿ, ಮುಗಿದು ಹೋಯ್ತು ಅವ್ರ ಕತೆ. ಕೊನೆಗೆ 500 ಬರಬೇಕಾಗಿರೋ ರ್ಯಾಂಕ್ ಅವನು 50,000 ಬಂದ, ಕಾಲೇಜಿನ ಬೈತೀನಿ. ಆಮೇಲೆ 600 ಬರಬೇಕಾಗಿರೋ ನೀಡ್ಸ್ ಹೋದ್ರು 400 ಬಂತು, ಕಾಲೇಜಿನ ಬೈತೀರಿ. ಕೊನೆಯವ್ರಿಗೂ ಕಳ್ಸೋಕ್ಕಾಗಲ್ವ ನಿಮಗೆ? ಇಲ್ಲೇ ನಾನು ಹೇಳೋದು, ನಿಮ್ಮ ಮಕ್ಳು ಹೇಳೋ ಮಾತನ್ನ ಕಥೆಗಳನ್ನ ಕೇಳಬೇಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಸರ್. 1 ಅಲ್ಲ 2 ಅಲ್ಲ 52 PU ಕಾಲೇಜುಗಳಿವೆ ನಮ್ಮವು. ಈ 52 PU ಕಾಲೇಜ್ ನಾವು ಏನು ಮಾಡಬೇಕು ಅನ್ನೋ ಪ್ರಜ್ಞೆ ನಮಗಿದೆ. ನಿಮ್ಮ ಮಕ್ಕಳನ್ನು ತಂದು ಬಿಸಾಕಿ. ಮನೆಯಲ್ಲಿ ಓದ್ಕೊಳ್ತೀನಿ ಅಂದರೆ 24 ತಿಂಗಳು ಎಲ್ಲಿ ಓದ್ಕೊಂಡಪ್ಪ? ಕೈ ಕಾಲು ಕಟ್ಟಾದ್ರೂ ಸರಿ ತಂದು ಹಾಕಿ ನಾವೇನು ಬೇಕೋ ಮಾಡ್ಕೊತೀವಿ. ಇದನ್ನು ಬಿಟ್ಟು ನಿಮ್ಮ ಮಕ್ಕಳು ಹೇಳಿದ್ರೆ ಅಲ್ಲಿ ಏನು ಮಾಡೋದಂತೆ, ಏನು ಮಾಡ್ತಿರ್ತಕ್ಕಪ್ಪ ಇಲ್ಲಿ ಕಾಲೇಜ್ ಇರೋದು. ಸೊ ನಿಮ್ಮ ಮಕ್ಕಳ 500 ರ್ಯಾಂಕು 5,50,000 ಕೊಟ್ಟೋಯ್ತು. ಯಾರು ಜವಾಬ್ದಾರಿ ಇದಕ್ಕೆ? ಎಷ್ಟು ಸಲ ಫೋನ್ ಮಾಡ್ತೀವಿ, ಬಸ್ಸಿಲ್ಲ, ಇಷ್ಟು ವರ್ಷ ಇಷ್ಟು ತಿಂಗಳು ಹೆಂಗೆ ಬಂದ, ಅವ್ನಿಗೆ ಕಾಲೇಜಲ್ಲಿ ಗಲಾಟೆ ಅಂತೆ, ಅವ್ನಿಗೆ ಅಡ್ಜಸ್ಟ್ ಆಗೋದಂತೆ. ಈ ಕಥೆಗಳನ್ನ ಯಾಕೆ ಕೇಳ್ತೀರಿ? ಹೆಂಗಾಗುತ್ತೆ ಕಾಲೇಜಲ್ಲಿ ಗಲಾಟೆ? ಹೆಂಗೆ ಅಡ್ಜಸ್ಟ್ ಆಗಲ್ಲ 24 ತಿಂಗಳಿದ್ದವನು? ಇಲ್ಲಿ ಒಂದೇ ಪಾಯಿಂಟ್, ನಾಳೆ ಎಕ್ಸಾಮ್ ಇದೆ ಅನ್ನೋರ್ಗು ನಿಮ್ಮ ಮಕ್ಕಳಿಗೆ ಇರಬೇಕು. ಮಕ್ಕಳಿಗೂ ಅಷ್ಟು ಹೇಳ್ತಿರೋದು, ನೀವು ನಿಜವಾಗಿ ಬದುಕು ಕಟ್ಕೋಬೇಕು ಅಂದರೆ ಇದ್ರ ಎಕ್ಸಾಮ್ ಮೂಲಕ. ನಾಳೆ ಎಕ್ಸಾಮ್ ಇದೆ ಅನ್ನೋ ಇಲ್ಲಿ ಇರಬೇಕು. ನಾವಿರ್ತೀವಿ. ಎಲ್ಲಿ ಪಾಠ ನಡೆಯುತ್ತೋ ಅಲ್ಲಿ ಇರ್ದಂಗೆ ನಾನು ಮನೇಲಿ ಓದ್ಕೊಳ್ತೀನಿ ಅಂದರೆ ಏನು ಅರ್ಥ? ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇರಬೇಕು ಅಂತಿದ್ದಾನೆ ಮನೆಯಲ್ಲಿ? ನೀವಿರೋರ್ಗು ಮನೇಲಿ ಇರ್ತಾನೆ, ನೀವು ಆದ್ಮೇಲೆ ಎಲ್ಲಿರ್ತಾನೆ? ಮನೇಲಿ ಇರ್ತೀರ 24 ದಿನ? ಕೋಲ್ ಹಿಡ್ಕೊಂಡು ಬುಕ್ ಓದಿಸಿ ಇರ್ತೀರಾ? ಇಟ್ಕಡೆ ಮನೆಯಲ್ಲಿ ಆಗಲಿಲ್ವಾ? ಈಶುದ್ಧಿಕ್ಯವ್ ಇದು ಒಂದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಏನಾಗಬೇಕೋ ಅದು ಆಗ್ತಾರೆ. ಸರ್ ಅವನ ಜವಾಬ್ದಾರಿ ಇಲ್ವಾ? ಇಲ್ಲಪ್ಪ, ನಿನ್ನೂ 18 ವರ್ಷ ಆಗಿಲ್ಲ, ಅವನಿಗೆ ಜವಾಬ್ದಾರಿ ಇಲ್ಲ. ಅವನು ಇನ್ನೂ ಅವ್ರ ಮಾತು ಯಾಕೆ ಕೇಳ್ತೀರಿ ನೀವು? ದಯವಿಟ್ಟು ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ. ಒಂದೇ ನಾನು ಹೇಳೋದು, ಏನು ಎಕ್ಸಾಮ್ ಅವ್ನು ಕಟ್ಟಿದ್ದಾನೆ, CET ಕಟ್ಟಿದ್ದಾನ, ನೀಟ್ ಕಟ್ಟಿದ್ದಾನ, JEE ಕಟ್ಟಿದ್ದಾನ, ನಾಳೆ ಎಕ್ಸಾಮನ್ನು ಇಲ್ಲಿ ತಂದು ಇಡಿ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಏನು ಸಿಗ್ಬೇಕಾಗಿದೆಯೋ ಅದನ್ನ ಕೊಡ್ತೀವಿ. ಆಮೇಲೆ ಕ್ಲಿಯರ್ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? 2 ವರ್ಷದ ಕೊನೆವರೆಗೂ ನೀವು ಇದನ್ನು ನೆನಪಿಟ್ಕೋಬೇಕು. ಕೊನೆ ಎಕ್ಸಾಮ್ವರೆಗೂ ನಿಮ್ಮ ಮಕ್ಕಳು ಇಲ್ಲಿರ್ಬೇಕು. ನಾವೇನು ಚಾರ್ಜೇ ಮಾಡಲ್ಲಪ್ಪ, ಫ್ರೀ. ರೂಪಾಯಿ ಎಕ್ಸ್ಟ್ರಾ ಕೇಳೋದಿಲ್ಲ ನಿಮ್ಮನ್ನ, ಎಲ್ಲ ಫೀಸಲ್ಲೇ ಬಂದಿರ್ತದೆ. ಇಷ್ಟು ಹೇಳೋದು ನೀವು ಕಳಿಸ್ದೆ ನೀವು ಮನೇಲಿ ಇಟ್ಕೊಂಡು ರ್ಯಾಂಕ್ ಬರಲಿಲ್ಲ ಅಂದರೆ ಸಂಸ್ಥೆಯನ್ನು ದೂರಿದ್ರೆ ಶಾಪ ನಿಮಗೆ ತರ್ತದೆ. ಯಾಕಂದರೆ ನಾವು ಮಾಡ್ಬೇಕಾದ್ರೆ ಕೆಲಸ ನಾವು ಮಾಡಿದ್ದೀವಿ. ಸೊ ಫೋಕಸ್ ಚಿಲ್ಡ್ರನ್, ಮೈ ಡಿಯರ್ ಸ್ಟೂಡೆಂಟ್ಸ್, ಅಟೆಂಡ್ ದ ಕ್ರ್ಯಾಶ್ ಕೋರ್ಸ್ ಇನ್ ಯುವರ್ ಕಾಲೇಜ್ ಓನ್ಲಿ. ನಾನು ಕ್ರ್ಯಾಶ್ ಕೋರ್ಸ್ ಬೆಂಗಳೂರಿಗೆ ಹೋಗ್ತೀನಿ, ಅವನು ಬೆಂಗಳೂರಿಗೆ ಹೋಗ್ತಿರೋದು ಮಾಲಲ್ಲಿ ಸುತ್ತೋಕೆ. ಯಾವತ್ತು ಕ್ರ್ಯಾಶ್ ಕೋರ್ಸ್ ಹಂಗೆ ಅಂದರೆ ಒಂಥರ ಸೀಲ್ ಹಾಕ್ದಂಗೆ. ಎಲ್ಲ ನೋಡಿರ್ತೀರಿ, ಗೌರ್ಮೆಂಟ್ ಆಫೀಸಲ್ಲಿ ಒಂದು ಸೀಲ್ ಹಾಕ್ತಾರೆ. ಚೆನ್ನಾಗಿ ಬಿದ್ದಿಲ್ಲ ಅಂತ ಅದ್ರ ಮೇಲೆ ಒತ್ತಿದ್ರೆ ಏನಾಗುತ್ತೆ? ಇನ್ನೂ ಕಬ್ಬೆದೋಗ್ಬಿಡ್ತದದು. ಇಲ್ಲಿ ಪಾಠಗಳೆಲ್ಲ ಮಾಡಿ ಒಂದು ಲೆವೆಲ್ ನಿಮ್ಮ ಮಕ್ಕಳನ್ನ ಸೆಟ್ ಮಾಡಿರ್ತಾರೆ. ಬೆಂಗಳೂರು ಎತ್ಕೊಂಡ್ರೆ ಅವ್ನು ಸೀಲ್ ಇನ್ನೆಲ್ಲ ಹೊಡಿತಾನೆ, ಹೋಯ್ತು, ಅದು ಇಲ್ಲ ಇದು ಇಲ್ಲ, ಆಳ ಹೋಯ್ತದು. ಇಲ್ಲಿರ್ಬೇಕು, ಎಲ್ಲಿ ಪಾಠ ಆಗಿದೆಯೋ ಅಲ್ಲಿ ಕ್ರ್ಯಾಶ್ ಕೋರ್ಸಲ್ಲಿದ್ದರೆ ಅಷ್ಟೋ ಉದ್ಧಾರ ಆಗ್ತಾನೆ. ಈ ಬೇರೆ ಮೋಜುಗಳನ್ನ ಬಿಟ್ಟು
ದಯವಿಟ್ಟು ಕಾಲೇಜಿಗೆ ಕಳಿಸಿ. ಮನೆಯಲ್ಲಿ ಓದ್ಕೊಳಕ್ಕೆ ಬಿಡಬೇಡಿ, ಬೇರೆ ಸೆಂಟ್ರಿಗೆ ಹೋಗಕ್ಕೆ ಹೋಗ್ಬೇಡಿ. ಹಂಗೆ ಬೇಕು ಅಂದರೆ ಫಸ್ಟ್ PUCನ TC ತಗೊಂಡು ಇಲ್ಲೇ ಹೊಟ್ಟೋಗ್ಬಿಡಿ, ಬೇರೆ ಎಲ್ಲರೂ ಸೇರಿಸ್ಕೊಳ್ಳಿ. ಇಲ್ಲಿತ್ತು ಅಂದರೆ ಕೊನೆಯವ್ರಿಗೆ ಇಲ್ಲಿರಬೇಕು, ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋ ರಿಸಲ್ಟು ಖಂಡಿತ ಬರೋದಿಲ್ಲ. ಇನ್ನು ಈ ಮಕ್ಕಳೆಲ್ಲ